ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ RCB ನಾಳೆ ಏನ್ ಮ್ಯಾಚ್ ಆಗ್ತಾ ಇದೆ ಅದರ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಹೆಡ್ ಇದೆ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಡ್ ಇದೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಜಿಸ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅದಕ್ಕೂ ಮೊದಲೇದಾಗಿ ನಮ್ಮ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರ ಇದೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಅವೇ ಹೋಗೋದಾದ್ರೆ ನಮ್ಮ RCB ಓಪನರ್ಸ್ ಅದೇ ರೀತಿಯಾಗಿ ಈ ಲಕ್ನೋ ಸೂಪರ್ ಜೈಂಟ್ಸ್ ನ ಓಪನರ್ಸ್ ಕಡೆ ಬರೋದಾದ್ರೆ ಮೊದಲೇದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ನ ಮೊದಲ ಓಪನರ್ ಆಗಿರುವಂತ ಆಡಮ್ ಮಾಕ್ರಮ್ ಅದೇ ರೀತಿ ಮಿಚೆಲ್ ಮಾರ್ಷ್ ನಮ್ಮ RCB ಕಡೆ ಬರ್ತಾರೆ ಫಿಲ್ ಸಾಲ್ಟ್ ಅವರು ಹೆಡ್ ನನ್ನ ಪ್ರಕಾರ ಹೋದ 11 ತೆಗೆದುಕೊಂಡ್ರು ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಜೋಕೋ ಬೆಥೆಲ್ ಇವರಿಬ್ಬರ ಕಂಪ್ಯಾರಿಸನ್ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅವರು ಹೆಡ್ ಇದ್ದಾರೆ ಇಲ್ಲಿ ಮಾಕ್ರಮ್ ಕಿಂತ ಮಾರ್ಷ್ ಅವರು ಇಲ್ಲಿ ಜೋಕೋ ಬೆಥೆಲ್ ಹೋದ ಮ್ಯಾಚ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಇಲ್ಲಿ ಸ್ಟಾಟ್ ನೋಡ್ತಾ ಇದ್ರೆ ಮಾರ್ಷ್ ಅವ್ರದ್ದು ಒಳ್ಳೆ ಇದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಆ ಸ್ಟಾಟ್ ನೋಡ್ತಾ ಇದ್ರೆ ಅಂದ್ರೆ ಈ ಸದ್ಯದ ಮ್ಯಾಚಸ್ ಗಳನ್ನ ನೋಡ್ತಾ ಇದ್ರೆ ಜೋಕೋ ಬೆಥೆಲ್ ಅವರು ಆಟ ಆಡಿರುವಂತ 2 ಮ್ಯಾಚಸ್ ಅಲ್ಲಿ ಒಂದು ಮ್ಯಾಚಸ್ ಒಳ್ಳೆ ಕ್ಲಿಕ್ ಆಗಿದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಮಿಚೆಲ್ ಮಾರ್ಷ್ ಅವರು ಹೆಡ್ ಇದ್ದಾರೆ ಇಲ್ಲಿ ಜೋಕೋ ಬೆಥೆಲ್ ಕಿಂತ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ನಂಬರ್ 3 ಅಲ್ಲಿ ತೆಗೆದುಕೊಂಡ್ರೆ ನಮ್ ಕಡೆ ರಜತ್ ಪಟಿದಾರ್ ಅವರು ಇಂಜುರಿ ಆಗಿದ್ದಾರೆ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ ಅವರು ಬರ್ತಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಇವತ್ತು ನನ್ನ ಪ್ರಕಾರ ನಾನು ಮಯಾಂಕ್ ಅಗರ್ವಾಲ್ ನ ಇಳಿಸ್ಕೊಳ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಆಗಿ ಇಲ್ಲಿ ಮಯಾಂಕ್ ಅಗರ್ವಾಲ್ ಅವ್ರು ಬಂದಿರೋದ್ರಿಂದ ಅವ್ರ ಕಡೆ ನೋಡ್ತಾ ಇದ್ರೆ ನಿಕೋಲಸ್ ಪೂರನ್ 100% ನಾ ಇಲ್ಲಿ ನಿಕೋಲಸ್ ಪೂರನ್ ಗೆ ಕೊಡ್ತೇನೆ. ಹೌದು ಸ್ಟಾರ್ಟಿಂಗ್ ಆಫ್ ದ 5th ಮ್ಯಾಚಸ್ ಅಂತೂ ಕನ್ಸಿಸ್ಟೆನ್ಸಿ ಆಗಿ 80+ ರನ್ಸ್ ನ 80+ ಎವರೇಜ್ ನ ಹೊಂದಿರುವಂತ ಈ ನಿಕೋಲಸ್ ಪೂರನ್ ಅವರು 60-50 ಅಂತ ಬೆಸ್ಟ್ ರನ್ಸ್ ಗಳನ್ನ ಹೊಡಿತಾ ಇದ್ರು. ಅದೇ ನೆಕ್ಸ್ಟ್ ಆಟ ಆಡಿರುವಂತ 6 ಇನ್ನಿಂಗ್ಸ್ ಅಲ್ಲೂ ಕೂಡ ಅವ್ರ ಹತ್ರ ಸ್ಕೋರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಕೋಲಸ್ ಪೂರನ್ ಅವರು. ಆದ್ರೂ ಕೂಡ ಒಂಥರ ನಂಬ್ಲಿಕ್ಕೆ ಬರಲ್ಲ ಯಾವಾಗ ಹಿಟ್ಟಿಂಗ್ ಎಬಿಲಿಟಿನ ತೋರಿಸ್ತಾರಂತ. ಆದ್ರೂ ಕೂಡ ನಂಬರ್ 3 ಅಲ್ಲಿ ನಿಕೋಲಸ್ ಪೂರನ್ ಅವ್ರಿಗೆ ನಾವು ಕೊಡ್ತೇನೆ. ನಂಬರ್ 4 ಅಲ್ಲಿ ರಿಷಬ್ ಪಂತ್ ಅದೇ ರೀತಿ ನಮ್ ಕಡೆ ಬರ್ತಾ ಇದ್ರೆ ಕ್ಯಾಪ್ಟನ್ ಆಗಿರುವಂತ ರಜತ್ ಪಟಿದಾರ್ ಅವರು ಫಿಂಗರ್ ಇಂಜುರಿ ಆದ್ರೂ ಕೂಡ ನನ್ನ ಪ್ರಕಾರ ರಜತ್ ಅವರು ನಾಳೆ ಮ್ಯಾಚ್ ಅಲ್ಲಿ ಇರ್ತಾರಂತ ಅನಿಸ್ತಾ ಇದೆ. ರಜತ್ ಅವ್ರಿಗೆ ನಾನು ಕೊಡ್ತೇನೆ ರಿಷಬ್ ಪಂತ್ ಕಿಂತ ನಾನು ರಜತ್ ಅವ್ರಿಗೆ ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ರಜತ್ ಅವ್ರ ಕ್ಯಾಪ್ಟನ್ಸಿ ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಒಂಥರ ಆಟ ಆಡ್ಲಿಕ್ಕೆ ಚಂದನ ಆಟ ಆಡ್ತಾರೆ ರಜತ್ ಅವರು ಕೂಡ. ನನ್ನ ಪ್ರಕಾರ ನಾಳೆ ಕೂಡ ಅವರೇ ಒಳ್ಳೇದಾಗಿ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಕೊಡೋದಾದ್ರೆ ಡೇವಿಡ್ ಮಿಲ್ಲರ್ ಅದೇ ರೀತಿ ನಮ್ ಕಡೆ ಜಿತೇಶ್ ಶರ್ಮಾ. ಡೇವಿಡ್ ಮಿಲ್ಲರ್ ಗಿಂತ ಜಿತೇಶ್ ಶರ್ಮಾ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಇಲ್ಲಿ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ನೋಡ್ತೀವಿ. ಈ ಬಾರಿ ಸ್ಟಾಟ್ ಕೂಡ ಅದೇ ಹೇಳ್ತಿದೆ ಜಿತೇಶ್ ಶರ್ಮಾ ಅವರು ಹೆಡ್ ಇದ್ದಾರೆ ಡೇವಿಡ್ ಮಿಲ್ಲರ್ ಗಿಂತ. ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಅಬ್ದುಲ್ ಸಮದ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ 100% ನಮ್ಮ RCB ಕಡೆ ಅಂತ ಬಂದ್ರೆ ಈ ಬಾರಿ ಬೆಸ್ಟ್ ಫಿನಿಶರ್ ನೋಡ್ತಾ ಇದೆ. ಎಲ್ಲೇ ನೋಡ್ತಾ ಇದ್ರು ಕೂಡ ಟೀಮ್ ಡೇವಿಡ್ ಅವ್ರನ್ನಂತೂ ನಾ 100% ಕೊಡ್ತೇನೆ. ಟೀಮ್ ಡೇವಿಡ್ ಅವರು ಇಲ್ಲಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅಬ್ದುಲ್ ಸಮದ್ ಗಿಂತ ಹೆಚ್ಚಿನದಾಗಿ ಟೀಮ್ ಡೇವಿಡ್ ಅವ್ರನ್ನ ನಾ ಕೊಡ್ತೇನೆ. ನೆಕ್ಸ್ಟ್ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಅಬ್ದುಲ್ ಸಮದ್ ಆಯ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಆಯುಷ್ ಬೊದೋನಿ ಅದೇ ರೀತಿ ರೋಮಿಯೋ ಶೆಫರ್ಡ್. ಆಯುಷ್ ಬೊದೋನಿ ಕೂಡ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ. ಅವರು ಕೂಡ ಕ್ಲಾಸಿಕ್ ಆಗಿ ಆಟ ಆಡ್ತಿರೋದ್ರಿಂದ ಆಯುಷ್ ಬೊದೋನಿಕ್ಕಿಂತ ಹೆಚ್ಚಿನದಾಗಿ ನಮ್ ಕಡೆ ರೋಮಿಯೋ ಶೆಫರ್ಡ್ ಅವ್ರು ಹೋದ ಮ್ಯಾಚ್ ಅಲ್ಲಿ ಬೆಂಕಿ ಸ್ಟಾಟ್ ನ ಮತ್ತೆ ಒಳ್ಳೆ ಆಲ್ರೌಂಡರ್ ಪಾತ್ರ ವಹಿಸಿರೋದ್ರಿಂದ ನಾನು ಇಲ್ಲಿ ರೋಮಿಯೋ ಶೆಫರ್ಡ್ ಅವ್ರಿಗೆ ಕೊಡೋಕೆ ಹೋಗ್ತೇನೆ. ನೆಕ್ಸ್ಟ್ ಅಲ್ಲಿ ಶಹಬಾಸ್ ಅಹಮದ್ ಅದೇ ರೀತಿ ನಮ್ ಕಡೆ ಬರ್ತದೆ ಕೃಣಾಲ್ ಪಾಂಡ್ಯ 100% ಕೃಣಾಲ್ ಪಾಂಡ್ಯ ಅವ್ರು ಕೊಡೋದಂತ ಹೌದು. ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಮೂರಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ನಮ್ಮ RCB ಕಡೆ ಮೇನ್ ಒಂಥರ ಮುನ್ನಡೆಸುವಂತ ಧೀರ ಆಗಿ ಎತ್ತುಗಳ ಜೋಡಿಯಲ್ಲಿ ನಮ್ಮ RCB ಒಂಥರ ಹುಲಿಗಳ ದಂಡ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಮೇನ್ ಆಗಿ. ಅದಕ್ಕಾಗಿ ನಾ ಇಲ್ಲಿ ಕೊಡ್ತೇನೆ 100% ನಾನು ಇಲ್ಲಿ ನಮ್ಮ ಕೃಣಾಲ್ ಪಾಂಡ್ಯ ಅವ್ರಿಗೆ ಕೊಡೋದಂತ ಹೌದು. ನೆಕ್ಸ್ಟ್ ಅಲ್ಲಿ ಆವಿಷ್ ಖಾನ್ ಅವ್ರ ಜೊತೆಗೆ ಇಲ್ಲಿ ನನ್ನ ಪ್ರಕಾರ ನಮ್ಮ RCB ಕಡೆ ಬರ್ತಾ ಇದ್ರೆ ಜಾಶ್ ಹೆದರ್ವುಡ್ ಅವರು ಇಂಜುರಿ ಆಗಿರೋದ್ರಿಂದ ಲುಂಗಿ ಎಂಗಿಡಿ ಅವ್ರನ್ನ ತೆಗೆದುಕೊಳ್ಳೋಣ. ಲುಂಗಿ ಎಂಗಿಡಿ ಅದೇ ರೀತಿ ಆವಿಷ್ ಖಾನ್ ನೋಡ್ತಾರೆ ಲುಂಗಿ ಎಂಗಿಡಿ ಅವರು ಹೆಡ್ ಇದ್ದಾರೆ ನಮ್ಮ RCB ಕಡೆ. ನೆಕ್ಸ್ಟ್ ಅಲ್ಲಿ ಆಕಾಶ್ ದೀಪ್ ನಮ್ಮ RCB ಕಡೆ ಭುವನೇಶ್ವರ್ ಕುಮಾರ್ ಅವರು ಹೆಡ್ ಇದ್ದಾರೆ ಇಲ್ಲಿ ಆಕಾಶ್ ದೀಪ್ ಅವರು ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿದ್ದಾರೆ. ರವಿ ಬಿಷ್ಣೋಯಿ ಅದೇ ರೀತಿ ಸುಯೇಶ್ ಶರ್ಮಾ 100% ನಾವು ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ ಸುಯೇಶ್ ಶರ್ಮಾ ಅಂತ ಬೆಸ್ಟ್ ಎಕಾನಮಿಕಲ್ ಬೌಲರ್ ನಮ್ಮ RCB ಅದೇ ರೀತಿ ಈ ಬಾರಿ ಸ್ಪಿನ್ನರ್ಸ್ ಗಳಲ್ಲಿ ಮೋಸ್ಟ್ ಎಕಾನಮಿಕಲ್ ಬೌಲರ್ ಹಾಕೊಂಡು ಸುಯೇಶ್ ಶರ್ಮಾ ಅವರು ಇರೋದು. ನೆಕ್ಸ್ಟ್ ಕೊನೆಯಲ್ಲಿ ಮಯಾಂಕ್ ಯಾದವ್ ಅದೇ ರೀತಿಯಾಗಿ ಮಯಾಂಕ್ ಯಾದವ್ ಅವ್ರಿಗೆ ಕೊಡ್ತೇನೆ. ಅವರು ಆ ರೀತಿ ಸ್ಟಾಟ್ ಇಟ್ಕೊಂಡಿದ್ದಾರೆ IPL ಅಂತ ಬಂದ್ರೆ ಮಯಾಂಕ್ ಯಾದವ್ ಅವರೇ ಹೆಡ್ ಇದ್ದಾರೆ ಯಶ್ ದಯಾಲ್ ಅವರು ಈ ಬಾರಿ ಪೂರ್ ಪರ್ಫಾರ್ಮೆನ್ಸ್ ಇದೆ. ಆದ್ರೂ ಕೂಡ ಕೊನೆಯಲ್ಲಿ ಒಳ್ಳೇದಾಗ ಹಾಕ್ತಾರೆ ಇಲ್ಲ ಅಂತಲ್ಲ. ಆದ್ರೂ ಕೂಡ ನಾನು ಹೆಚ್ಚಿನದಾಗಿ ಮಯಾಂಕ್ ಯಾದವ್ಗೆ ಕೊಡ್ತೇನೆ. ಇದಿಷ್ಟು LSG ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆಯ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಕಾಮೆಂಟ್ಸ್ ಮಾಡಿ. ಹೆಚ್ಚಿನ IPL ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.